ಶಿವಮೊಗ್ಗ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಪ್ರತಿಕ್ರಿಯೆ ನೀಡಿದ್ದು, ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಕಾರ್ಯಕ್ಕೆ ಯಾರು ಕೈ ಹಾಕಬಾರದು. ನಮ್ಮಲ್ಲಿ ನ್ಯಾಯಾಲಯ, ಸರ್ಕಾರ ಇದೆ. ಅವುಗಳ ಮೇಲೆ ಒತ್ತಡ ಹೇರಿ ಕಾನೂನು ನ್ಯಾಯ ತೀರ್ಮಾನವನ್ನ ಪ್ರಜೆಗಳು ಕೈಗೆತ್ತಿಕೊಳ್ಳಬಾರದು ಎಂದು ಹೇಳಿದ್ದಾರೆ. ಸಮಾಜದ ಕ್ಷೋಭೆ ಮುಗಿಯೋದಿಲ್ಲ. ಒಂದು ಬಾರಿ ಅಶಾಂತಿ ಸೃಷ್ಟಿಯಾದ್ರೆ ಅದಕ್ಕೆ ಕೊನೆ ಇಲ್ಲ. ಪೊಲೀಸರ ಮೇಲೆ ಹಲ್ಲೆಯಾದ್ರೆ ಸರ್ಕಾರ ಏನು ಮಾಡ್ತಿದೆ? ಪೊಲೀಸರ ಮೇಲೆ ಕಲ್ಲೆಸೆಯುತ್ತಿದ್ದಾರೆ ಅಂದ್ರೆ ಭಯ ಇಲ್ಲ ಅಂತ ಅರ್ಥ. ಕಾನೂನು ಮೀರಿದವರಿಗೆ ಶಿಕ್ಷೆ ಏನು ಅಂತ ಅರ್ಥ ಮಾಡಿಸಬೇಕು. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಸಮರ್ಥಕವಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಎಂದರು. ಕೈ ಹಾಕದೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಕಾರ್ಯಕ್ಕೆ ಯಾರೂ ಕೈ ಹಾಕಬಾರದು. ನಮ್ಮಲ್ಲಿ ನ್ಯಾಯಾಲಯ ಇದೆ, ಸರ್ಕಾರ ಇದೆ. ಅವುಗಳ ಮೇಲೆ ಒತ್ತಡವನ್ನು ಹೇರಿ ಬೇಕಾದ ನ್ಯಾಯಯುತವಾದ ಕಾರ್ಯವನ್ನು ಮಾಡಿಸಿಕೊಡ್ಬೇಕೇ ಹೊರತು ಸಮಾಜದಲ್ಲಿ ಈ ನ್ಯಾಯ ತೀರ್ಮಾನವನ್ನು ನಾವು ಕೈಗೆತ್ತಿಕೊಂಡೆವು ಅಂತಾದರೆ, ಕಾನೂನು ನಾವು ಕೈಗೆತ್ತಿಕೊಂಡೆವು ಅಂತ ಪ್ರಜೆಗಳು ಕೈಗೆತ್ತಿಕೊಂಡರು ಅಂತಾದರೆ ಅದು ಸಮಾಜದಲ್ಲಿ ಕ್ಷೋಭೆ ಮುಗಿಯೋದಿಲ್ಲ. ಹಾಗಾಗಿ ಯಾರೂ ಕೂಡ ಅಂತಹ ಕೆಲಸಗಳಿಗೆ ಕೈ ಹಾಕದೆ ಸಮಯಬದ್ಧರಾಗಿ ನಡೆಯಬೇಕು. ಒಂದು ಬಾರಿ ಸಮಾಜದಲ್ಲಿ ಇಂತಹ ಅಶಾಂತಿಯನ್ನು ಹುಟ್ಟಿಸಿದ್ದಾದರೆ ಅದಕ್ಕೆ ಕೊನೆ ಇಲ್ಲ. ನಾವು ಮಣಿಪುರದಂತಹ ಗಲಭೆಯನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಯಾರು ಕೂಡ ಅಂತಹ ಕೆಲಸಗಳ ಕೈ ಹಾಕಬಾರದು. ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಪೊಲೀಸರ ವಿರುದ್ಧವಾಗಿಯೇ ಕೈ ಎತ್ತಾರಂತಂದರೆ